ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕಾಫಿ ಆಯಿತಾ? ಒಂದು ಆಗಿದೆ. ಇವತ್ತು ಆಷಾಢ ಮುಗಿದು ಶ್ರಾವಣ ಸ್ಟಾರ್ಟ್ ಆಗಿದೆ. ಹಾಗಾಗಿ ತುಂಬ ಕೆಲಸ ಇರೋದ್ರಿಂದ ಅಮ್ಮ ಪಪ್ಪ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನಾನು ದೀಪಕ್ಕೆ ರೆಡಿ ಮಾಡ್ತೀನಿ ಬಿಡಮ್ಮ ಅಂತೇಳಿ ಇವತ್ತು ನಾನು ದೀಪಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಈ ಶ್ರಾವಣದಲ್ಲಿ ದಾಸಯ್ಯನ ಕರೆದು ಧೂಪ ಹಾಕಿಸ್ತಾರೆ. ಹಾಗಾಗಿ ನಾವು ಮೊದಲನೇ ಶ್ರಾವಣನೇ ಮಾಡ್ತೀವಿ. ಮಾಡೋರು ಕೊನೆ ತನಕನೂ ಮಾಡ್ತಾ ಇರ್ತಾರೆ. ನಾವು ಮೊದಲನೇ ಶ್ರಾವಣದಲ್ಲೇ ಪೂಜೆ ಮಾಡಿಸ್ಬಿಡ್ತೀವಿ. ಹಾಗಾಗಿ ಅಮ್ಮ ಅಡುಗೆ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ರು ಅಂತೇಳಿ ನಾನು ಫೋಟೋಗೆ ರೆಡಿ ಮಾಡ್ಕೋತಾ ಇದ್ದೆ. ಅಜ್ಜಿ ಆಲ್ರೆಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರು. ನಾನು ತಣ್ಣೀರು ಮುಟ್ಟಲ್ಲ ಅಂತೇಳಿ ನಾನು ಪೂಜೆ ಮಾಡಿ ತುಂಬ ದಿನಗಳೇ ಆಗಿತ್ತು. ಹಾಗಾಗಿ ಮಾಡಿರಲಿಲ್ಲ. ಇವತ್ತು ತುಂಬ ಕೆಲಸ ಇದೆ ಅಂತೇಳಿ ಅಮ್ಮಂಗೆ ಇವತ್ತು ನಾನೇ ರೆಡಿ ಮಾಡ್ತೀನಿ ಬಿಡಮ್ಮ ಅಂತೇಳಿ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಪುಟ್ಟ ಆಗಿರೋ ಫೋಟೋಗಳೇ ಇರೋದು. ಇನ್ನು ಫೋಟೋಸ್ಗಳ ನಾವು ಮಾಡಿಸಿಲ್ಲ. ಯಾಕಂದರೆ ಇವಾಗ ರೀಸೆಂಟಾಗಿ ಮದುವೆ ಆಗಿತ್ತಲ್ಲ, ಹಾಗಾಗಿ ಮನೆ ಮದುವೆ ಎಲ್ಲ ಮಾಡಿದ್ವಿ ಅಂತೇಳಿ ನಾವು ಫೋಟೋಸ್ಗಳು ತರಿಸಿಲ್ಲ. ನಾವೆಷ್ಟೇ ನೀಟಾಗಿ ಮಾಡಿದ್ರು ನಮ್ಮನೇಲಿ ನಮ್ಮಮ್ಮ ಒಪ್ಪಲ್ಲ, ಹಾಗೆ ಹೀಗೆ ಅಂತ ಏನಾದರೂ ಕಮೆಂಟ್ಸ್ ಮಾಡ್ತಾನೆ ಇರ್ತಾರೆ. ಪಾರ್ವತಿಗೆ ನೀಟಾಗಿ ಅರಿಶಿನ ಎಲ್ಲ ಹಚ್ಚಿ ರೆಡಿ ಮಾಡ್ತಾಯಿದ್ದೀವಿ. ಹಾಗೆ ನಮ್ಮ ಮನೇಲಿ ಪುಟಾಣಿಯಾಗಿರೋದು ದೇವ್ರುಗಳಿದೆ. ಗಣೇಶ ಆಗಿರ್ಬೋದು, ಮತ್ತು ಸರಸ್ವತಿ ಆಗಿರ್ಬೋದು, ಮತ್ತು ಕುಬೇರ ಆಗಿರ್ಬೋದು, ತುಂಬ ದೇವ್ರುಗಳು ಸಣ್ಣದಾಗಿದೆ. ಅದಕ್ಕೆಲ್ಲ ರೆಡಿ ಮಾಡಿ ಇಡ್ತೀವಿ. ಹಾಗೆ ತುಂಬ ಜನ ಕಳಸಕ್ಕೆ ಸ್ವಲ್ಪ ಜನ ಅಕ್ಕಿ ಹಾಕ್ತಾರೆ, ಇಲ್ಲ ನೀರು ಹಾಕ್ತಾರೆ, ಇಲ್ಲ ಕಾಯಿ ಕೂರಿಸ್ತಾರೆ. ನಾವು ನೀರಿಟ್ಟು ಎಲೆ ಹಾಕ್ತೀವಿ. ನೀವೇನು ಹಾಕ್ತೀರಾ ಕಮೆಂಟ್ಸ್ ಮಾಡಿ. ಎಲ್ಲ ನೀಟಾಗಿ ಅದಕ್ಕೆಲ್ಲ ರೆಡಿ ಮಾಡಿ ನೆಕ್ಸ್ಟ್ ಹೂವಿಗೆ ರೆಡಿ ಮಾಡ್ತಾಯಿದ್ದೀನಿ. ಹೂವು ತುಂಬ ಇತ್ತು, ಬಟ್ ಏನಂದರೆ ಇದು ಫೋಟೋ ಚಿಕ್ಕದಾಗಿರೋದ್ರಿಂದ ಸಣ್ಣದಾಗಿ ಒಂದೊಂದೇ ಹೂವು ಇಟ್ಟರೆ ನೀಟಾಗಿ ಕಾಣಿಸ್ತೆ ಅಂತೇಳಿ ಒಂದೊಂದೇ ಇಡ್ತಾಯಿದ್ದೀನಿ. ಅದರಲ್ಲಿ ಸೇವಂತಿಗೆ ಹೂವಿಗೆ ಮಧ್ಯಕ್ಕೆ ಸ್ವಲ್ಪ ಕುಂಕುಮ ಹಾಕಿಟ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಫೈನಲಿ ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ದೀಪ ಹಚ್ಚಬೇಕು. ಸೊ ನಾನು ಸ್ವಲ್ಪ ರೆಡಿ ಆಗಿಬಿಟ್ಟು ದೀಪ ಹಚ್ಚೋಕ್ಕೆ ಬರ್ತೀನಿ. ಮುತ್ತೈದೆಯರು ಬರೀ ಖಾಲಿ ಹಣೆಯಲ್ಲಿ ಪೂಜೆ ಮಾಡಬಾರ್ದು. ಹಾಗಾಗಿ ನಾನು ಅರಿಶಿನ ಕುಂಕುಮ ಹಚ್ಕೊಂಡು ನನ್ನ ತಾಲಿಗೂ ಸಹ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ಪೂಜೆ ಸ್ಟಾರ್ಟ್ ಮಾಡೋಣ ಅಂಥೇಳಿ ಹಚ್ಕೋತಾ ಇದ್ದೀನಿ. ದೀಪ ಎಲ್ಲ ಹಚ್ಚಿ ಆರತಿ ಮಾಡಿದ್ರೆ ಏನೋ ಒಂಥರ ಖುಷಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ದೀಪ ಎಲ್ಲ ಬೆಳಗಿ ಹಾಗೆ ಸಾಂಬ್ರಾಣಿ ಹೊಗೆ ಎಲ್ಲ ಮನೆ ತುಂಬ ಎಲ್ಲ ಕೊಟ್ಟೆ. ಹಾಗೆ ಎಷ್ಟು ಚೆನ್ನಾಗಿತ್ತು ಅಂದರೆ ಮನಸ್ಸಿಗೂ ಒಂಥರ ನೆಮ್ಮದಿ, ಏನೋ ಒಂಥರ ತೃಪ್ತಿ ಆಗ್ತಾಯಿತ್ತು. ತುಂಬ ದಿನಗಳೇ ಆಗಿತ್ತು ನಾನು ದೀಪ ಎಲ್ಲ ಹಚ್ಚಿ. ಹಾಗಾಗಿ ಒಂಥರ ಏನೋ ಮನಸ್ಸಿಗೆ ಒಂಥರ ಸಮಾಧಾನ ಅಂತ ಅನ್ನಿಸ್ತಾಯಿತ್ತು. ಹಾಗೆ ತುಳಸಿ ಕಟ್ಟೆಗೆಲ್ಲ ಪೂಜೆ ಮಾಡಿ ಹಾಗೆ ರಂಗೋಲಿ ಎಲ್ಲ ಬಿಟ್ಟು ಒಂಥರ ಏನೋ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿದ್ರಲ್ಲ, ಪೂಜೆ ಎಲ್ಲ ಮುಗೀತು. ಇನ್ನು ಅಡುಗೆ ಮಾಡಿ ದಾಸಯ್ಯನ ಕರೆದು ಧೂಪ ಹಾಕ್ಸ್ಬೇಕು. ಯಾವ ರೀತಿ ಮಾಡ್ತೀವಿ, ದಾಸಯ್ಯನ ಕರೆದು ಯಾವ ರೀತಿ ಧೂಪ ಹಾಕ್ಸ್ತೀವಿ ಅಂತ ನಿಮಗೆ ವಿಡಿಯೋ ನೋಡ್ತಾ ಇರಿ ಕೊನೆ ತನಕ. ನನ್ನ ಮಗಳು ಬೆಳಗ್ಗೆಯಿಂದ ಮಲ್ಕೊಂಡಿದ್ದಾಳೆ, ಇನ್ನು ಎದ್ದೇ ಇಲ್ಲ. ಇವಾಗ ಎಬ್ಸ್ಬಿಟ್ಟು ಸ್ವಲ್ಪ ಅವಳಿಗೊಂದು ಸ್ವಲ್ಪ ಫೀಡ್ ಮಾಡಿಸ್ಬೇಕು. ನೋಡಿ, ನಮ್ಮ ಅಕ್ಕನ ಮಗಳಿಗೆ ಟಿ ವಿ ಒಂದು ಇದ್ಬಿಟ್ರೆ ಇನ್ನೇನು ಬೇಡ, ಟಿ ವಿ ನೋಡ್ತಾ ಕೂತ್ಕೊಬಿಡ್ತಾಳೆ. ಬಾಯ್ ಮಗಳೇ. ನಮ್ಮ ಅಕ್ಕನ ಮಗಳದ್ದು ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ. ನಾನೇ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಅಮ್ಮ ಹೋಗ್ತಾಯಿದ್ರು ಇಷ್ಟು ದಿನ. ಇವಾಗ ನಾನೇ ಹೋಗಿದ್ದು ಬರೋಣ, ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಅಂತ ನಾನೇ ಹೋಗ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ನಾನೇ ಸ್ಕೂಟಿ ತಗೊಂಡು ಹೋಗ್ತಾ ಇದ್ದೀನಿ. ವಿಡಿಯೋ ಮಾಡೋಕ್ಕಾಗಲ್ಲ, ಅಲ್ಲಿಗೆ ಹೋದ್ಮೇಲೆ ಮಾಡ್ತೀನಿ. ತುಂಬ ದಿನಗಳೇ ಆಗಿತ್ತು ಸ್ಕೂಟಿ ತಗೊಂಡು ಹೋಗ್ತಾ ಇರೋದು. 6 ಮಂತಿಂದ ನಾನು ಸ್ಕೂಟಿನ ಓಡಿಸಿರ್ಲಿಲ್ಲ. ಏನೋ ಒಂಥರ ಭಯ ಆಗ್ತಿತ್ತು, ಕೈ ಕಾಲೆಲ್ಲ ನಡುಗ್ತಾ ಇತ್ತು ತುಂಬ. ಬಂದ್ವಿ, ತುಂಬ ಜನ ಬಂದು ಹೋಗ್ತಾಯಿದ್ರು. ನಾವು ಬರೋಷ್ಟರಲ್ಲಿ 12:30 ಆಗಿತ್ತು. ನೋಡೋಣ ಹೇಗೆ ತೆಗ್ದಿದ್ದಾಳೆ ಅಂತ. ನೋಡಿ ತುಂಬ ಖುಷಿ ಆಯಿತು. 355ಕ್ಕೆ 334 ತೆಗ್ದಿದ್ದಾಳೆ. ನೋಡಿ ತುಂಬ ಖುಷಿ. ನಿಮ್ಮ ಜೊತೆಲೆಲ್ಲ ಹೆಂಗೆ ಮಾತಾಡ್ತಾ ಇದ್ದಾಳೆ. ಹಾಗೆ ಅವ್ರ ಮ್ಯಾಮ್ ಮಾತಾಡ್ಸ್ಕೊಂಡು ಬರೋಣ ಅಂಥೇಳಿ ಬಂದ್ವಿ. ಎಲ್ಲದರಲ್ಲೂ ಪರವಾಗಿಲ್ಲ, A+ ತೆಗ್ದಿದ್ದಾಳೆ. ಹಾಗೆ ಏನು ಕೂಡ 2 ತೆಗ್ದಿದ್ದಾಳೆ. ಹಾಗೆ ಒಂದೆರಡು ಮಿಸ್ಟೇಕು ಕೂಡ ಮಾಡಿದ್ದಾಳೆ. 6ಕ್ಕೆ ಸ್ಪೆಲ್ಲಿಂಗ್ ರಾಂಗ್ ಮಾಡಿದ್ದಾಳೆ. ಹಾಗೆ ಎಲ್ಲದರಲ್ಲೂ ಪರವಾಗಿಲ್ಲ, ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದಾಳೆ. ತುಂಬ ಖುಷಿಯಾಯಿತು ನೋಡಿ. ಹಾಗೆ ಅವ್ರ ಮ್ಯಾಮ್ ಅಂದರು ಸ್ವಲ್ಪ ಗಲಾಟೆ ಮಾಡ್ತಾಳೆ, ಒಂದು ಸ್ವಲ್ಪ ಸೈಲೆಂಟಾಗಿರೋಕ್ಕೆ ಇದು ಮಾಡಿ ಅಂತ ಹೇಳ್ತಾಯಿದ್ರು. ಅದ್ರ ಜೊತೆಗೆ ಇನ್ನೊಂದು ಏನು ಮಾಡಿದ್ದಾಳೆ ಅಂದರೆ, ಹಿಂದಿ ನಾಗೆ ಕನ್ನಡ ನಾ ಬರ್ತಿದ್ದಾಳೆ. ಅದು ನೋಡಿ ನಾನು ಬೈತಾ ಇದ್ದೆ, ಯಾಕೆ ಈ ರೀತಿ ಬರ್ತಿದ್ಯಾ, ಕರೆಕ್ಟ್ ಮಾಡ್ಕೊ ಅಂತ. ಒಂದೆರಡು ರಾಂಗ್ ಬರ್ತಿದ್ಲು. ಹಾಗಾಗಿ ನೋಡಿಕೊಂಡು ಬಂದ್ವಿ. ಹೊರಗಡೆ ಬಂದ ತಕ್ಷಣ ಅವ್ಳ ಫ್ರೆಂಡ್ಗಳು ಸಿಕ್ಕಿದ್ರು. ಆಟ ಆಡೋಕ್ಕೆ
ಅಯ್ಯೋ ಬಾರೆ ಮನೆಗೆ ಹೋಗೋಣ, ಪಾಪು ಅಳ್ತಾ ಇರ್ತಾಳೆ ಅಂತಲೂ ಕೇಳ್ತಾನೆ ಇರಲಿಲ್ಲ. ಚಿಕ್ಕಿ ಇನ್ನೊಂದು ಸರಿ ಆಡ್ತೀನಿ ಚಿಕ್ಕಿ ಅಂದ್ಕೊಂಡು ಆಡ್ತಾನೆ ಇದ್ಲು. ತುಂಬ ಖುಷಿ ಆಯಿತು ನನಗೂ ನೋಡಿ. ನಾನು ಇದೇ ಫಸ್ಟ್ ಟೈಮ್ ಇವಳನ್ನ ಕರ್ಕೊಂಡು ಇವಳು ಕಾರ್ಮೆಂಟಿಗೆ ಬಂದಿದ್ದು. ಏನೋ ಒಂಥರ ಖುಷಿ ಆಯಿತು. ಮನೆಗೆ ಹೊರಟ್ವಿ, ಹೋಗಿ ಬಂದ್ವಿ, ನೋಡ್ಕೊಂಡು ಬಂದ್ವಿ. ಎಷ್ಟಾಗಿದೆಯಾ ಮಾರ್ಕ್ಸ್ ಸೋಮು? 335. ಆಮೇಲೆ 34 ತೆಗ್ದಿದ್ದೀನಿ. ಒಂದು ಮಾರ್ಕ್ಸ್ ಕಡಿಮೆ ತೆಗ್ದಿದ್ದಾಳೆ. 335ಕ್ಕೆ 334 ಮಾರ್ಕ್ಸ್ ತೆಗ್ದಿದ್ದಾಳೆ. ಸೆಕೆಂಡ್ ರ್ಯಾಂಕ್ ಇದೆ, ಪರವಾಗಿಲ್ಲ. ನೋಡೋಣ ಮುಂದೆ ಇನ್ನೂ ಇಂಪ್ರೂವ್ ಆಗಬೇಕು ಇವಳು. ಹಾಗೆ ಪಾಪು ನೋಡೋಕ್ಕೆ ಅಂತ ನಮ್ಮ ಅತ್ತೆ ಮಗ ಮತ್ತು ಅವ್ರ ವೈಫ್ ಕೂಡ ಬಂದಿದ್ದರು. ನೋಡಿಕೊಂಡು ತುಂಬ ದಿನ ಆಯಿತು ಬರೋಣ ಅಂತೇಳಿ ಬರೋಕ್ಕೆ ಆಗಲಿಲ್ಲ. 4 ಮಂತ್ಸ್ ಬೇರೆ ಆಗೋಯ್ತು ಅಂತೇಳಿ ಹೇಳ್ತಾಯಿದ್ರು. ಹಾಗೆ ನೋಡಿಕೊಂಡು ರೇಗಿಸ್ತಾ ಇದ್ದ. ತುಂಬ ದಿನ ಆಯಿತು ನೀನು ನೋಡೋಕ್ಕೆ ಬರೋಕ್ಕೆ ಆಗಲಿಲ್ಲ ಅಂತ ರೇಗಿಸ್ತಾ ಇದ್ದ. ಆಮೇಲೆ ಅವರು ಹೊರಟ್ರು. ಅಮ್ಮ ಎಲ್ಲೋ ಜೋಳ ತಂದಿದ್ರು, ಜೋಳ ಸುಟ್ಕೊಂಡು ತಿಂತಾಯಿದ್ದೆ. ಏನೋ ಒಂಥರ ಚೆನ್ನಾಗಿತ್ತು ಸುಟ್ಕೊಂಡು ತಿಂದಿರೋದಕ್ಕೆ. ಹಾಗೆ ಈ ಕಡೆ ಸಾಂಬಾರು ಕೂಡ ರೆಡಿ ಆಗ್ತಾಯಿತ್ತು. ನಮ್ಮ ಕಡೆ ಈ ಶ್ರಾವಣದಲ್ಲಿ ಅದರಲ್ಲೂ ದಾಸಯ್ಯನಿಗೆ ಧೂಪ ಹಾಕ್ಸ್ಬೇಕಾದ್ರೆ ನಾನ್ ವೆಜ್ಜೇ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ಹಾಗೆ ನಿಮ್ಮ ಕಡೆ ಏನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಮ್ಮ ಕಡೆ ಅಂತೂ ಶ್ರಾವಣದಲ್ಲಿ ನಾನ್ ವೆಜ್ಜೇ ಮಾಡೋದು. ತುಂಬ ಜನ ನಾನ್ ವೆಜ್ ಮಾಡಲ್ಲ ಅಂತ ಹೇಳ್ತಾರೆ, ಆದರೆ ನಮ್ಮ ಕಡೆ ನಾನ್ ವೆಜ್ಜೇ ಮಾಡೋದು. ನಾವು ಮಟನ್ ಸಾಂಬಾರು ಮಾಡಿದರೆ, ಚಿಕನ್ ಸಾಂಬಾರು ಮಾಡಿದರೆ ಈ ರೀತಿ ಕುಳ್ಳನ್ನ ಬರೆ ಹಾಕಿರ್ತೀವಿ. ಹಾಗೆ ರೆಡಿ ಆಯಿತು ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಆಯಿತು. ಆ ಕಡೆ ರೈಸು ಕೂಡ ರೆಡಿ ಆಯಿತು. ಹಾಗೆ ಪೂಜೆಗೆ ಬೇರೆ ರೆಡಿ ಮಾಡ್ಕೋಬೇಕಿತ್ತು ದಾಸಯ್ಯನ ಕರೆಯೋಕ್ಕೆ ಅಂತ. ಎಲೆ ಹಾಕೋಕ್ಕಿಂತ ಮುಂಚೆ ನಾವು ರಾಗಿ ಹಸಿಟ್ಟಲ್ಲಿ ಏನಾದರೂ ಚಿತ್ರ ಬಿಟ್ಟು ಆಮೇಲೆ ಎಲೆ ಇಟ್ಟು ರೆಡಿ ಮಾಡ್ಕೋತೀವಿ. ಪೂಜೆ ಸಾಮಾನೆಲ್ಲ ರೆಡಿ ಆಯಿತು. ಹಾಗೆ ದಾಸಯ್ಯ ಕೂಡ ಬಂದರು ನೋಡಿ. ಅವರಿಗೆ ಬಂದ ತಕ್ಷಣ ಹೊರಗಡೆನೇ ಪಾದ ಎಲ್ಲ ತೊಳೆದು ಒಳಗಡೆಗೆ ಕರ್ಕೋತೀವಿ. ಅವರು ದೇವರು ಶಂಖ ಎಲ್ಲ ತಂದಿರ್ತಾರೆ, ಅದೆಲ್ಲ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ. ತುಂಬ ಜನ ಬೋನಸ್ಗೆ ಅನ್ನ ಹಾಕ್ತಾರೆ, ನಮ್ಮ ಸೈಡು ಅಕ್ಕಿ ಹಾಕ್ತೀವಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಪೂಜೆ ರೆಡಿ ಆಗಿದೆ ಅಂತ. ಪೂಜೆ ಎಲ್ಲ ಆಯಿತು. ಅವರು ಇನ್ನು ನೆಕ್ಸ್ಟ್ ಮನೆಗೆ ಹೋಗ್ತಾ ಇದ್ದಾರೆ. ಹಾಗೆ ಅಕ್ಕಿನ ಅಲ್ಲಿಗೆ ತುಂಬಿಕೊಂಡು ಖಾಲಿ ಬೋನಸ್ ತೊಗೊಂಡು ಹೋಗ್ತಾರೆ. ಈ ಅಜ್ಜಿ ಬಂದು ನಮ್ಮ ಅಜ್ಜಿಯವರ ಸ್ವಂತ ಅಕ್ಕ. ಇವರಿಬ್ಬರು ಒಂದೇ ಊರಿಗೆ ಮದುವೆ ಆಗಿದ್ದಾರೆ. ಪಾಪು ನೋಡೋಕ್ಕೆ ಬಂದಿದ್ದರು, ತುಂಬ ದಿನದಿಂದ ಬಂದಿಲ್ಲ ಅಂತೇಳಿ. ನೋಡಿ ನಮ್ಮಮ್ಮ ಹೇಗೆ ನಗಿಸ್ತಾ ಇದ್ದಾರೆ ಅಂತ. ಹಾಗೆ ನಾನು ಊಟ ಮಾಡಿ 3 ಗಂಟೆ ಆಗಿತ್ತು, ಊಟ ಮಾಡಿರಲಿಲ್ಲ. ಬನ್ನಿ ಊಟ ಮಾಡೋಣ, ಹೇಗಿದೆ ಟೇಸ್ಟ್ ಅಂತ ನೋಡೋಣ. ಬನ್ನಿ ಎಲ್ಲರೂ ಊಟ ಮಾಡೋಣ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ